ಹಲೋ ಗೈಸ್, ವೆಲ್ಕಮ್ ಟು ಮೈ ಸಂಡೇ ನ್ಯೂ ವ್ಲಾಗ್. ಹೌದು, ಮುಠ ಮುಂಜಾನೆ ಎದ್ದು ಈಗಿದ್ದವನು ಈ ತರ ರೆಡಿಯಾಗಿ ಈ ಸಂಡೇ ದಿನ ಏನಾದ್ರೂ ಸಾಧನೆ ಮಾಡೇ ಬಿಡೋಣ ಅಂತಂದು ಹೇಳ್ಬಿಟ್ಟು ನನ್ನ ನಂಬರ್ ಈ ಕಡೆ ಹೊಂಟೆ. ಆಯ್ತು, ಆಮೇಲೆ ಇನ್ನೇನಿದೆ ರಂಗಣ್ಣ, ಹೆಂಗ್ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಂತಂದು ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಅದು ಹೆಂಗಾದ್ರೂ ಮಾಡಿ ಇವತ್ತು ವ್ಲಾಗ್ ಮಾಡ್ಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ ರಂಗಣ್ಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅದೇನು ಹೇಳಿ ರಂಗಣ್ಣ, ಇವತ್ತು ನನ್ನ ಸ್ಟಾಪ್ ಮಾಡೋರು ಯಾರು ಇಲ್ಲ ಅಂತಂದು ಹೇಳ್ಬಿಟ್ಟು ಇನ್ನೇನು ಹೋಗೋಣ ಅನ್ಕೊಂತ ಇದ್ದೆ. ಆದ್ರೆ ಗೇಟ್ ಹಾಕಿದ್ದಿಲ್ಲ. ಗೇಟ್ ಹಾಕೋಣಂತ ಒಳಗೆ ಹೋದೆ. ಆದ್ರೆ ಗೇಟ್ ಹಾಕ್ಬಿಟ್ಟು ನಾನು ಸೀದಾ ಹೋಗಿದ್ದೆ ಎಲ್ಲಿಗೆ ಅಂತಂದ್ರೆ ಬಾತ್ರೂಮ್ ಒಳಗೆ ಹೋಗಿ ಬಾಗ್ಲಾಕೊಂಡ್ಬಿಟ್ಟೆ. ನಿನ್ ತಲೆಗೆ ಸರಿ ತಗೋ, ಇನ್ನೇನು ಹೋಗೋಣ ಅಂತಂದು ಹೇಳ್ಬಿಟ್ಟು ನಮ್ಮ ಹುಲಿ ಎಲ್ಲೈತೆ ಅಂತ ನೋಡ್ಬಿಟ್ಟು ಹುಲಿಗೆ ಕಾಲ್ ಮಾಡಿದೆ. ಮಗ ಅದೇನು ಮಾಡ್ತೀವಿ ಗೊತ್ತಿಲ್ಲ, ಬೇಗ ಬರಬೇಕು, ಫುಲ್ ಎಮರ್ಜೆನ್ಸಿ ಅಂತ ಹೇಳಿದ ತಕ್ಷಣ ಮುಖಕ್ಕೆ ನೀರು ಕೂಡ ಹಾಕೊಳ್ದೆ ಬಂದ್ಬಿಟ್ಟ ನಮ್ಮ ಹುಲಿ. ಎಲ್ಲಿಗಪ್ಪ ಅಂತಂದ್ರೆ ನೀನು ಯಾವಾಗಲೂ ಕೇಳ್ತಿದೀಯಲ್ಲ, ನಮ್ಮೂರ ಹತ್ರ ಇರೋ ಗುಡ್ಡದ ಮೇಲೆ ತುದಿಗೆ ನಿಂತ್ಕೊಂಡು ಒಂದ್ ದಿವಸ ಆದ್ರೂ ಫೋಟೋ ಗೀಟೋ ಇಳಿಯಕ್ಕೆ ಹೋಗೋಣ ಮಗ ಅಂತ ಹೇಳ್ಬಿಟ್ಟು ಬಾ ಇವತ್ತು ಆ ಗುಡ್ಡದ ತುದಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೀನ್ ಕರ್ಕೊಂಡು ಹೊಂಟಿದೀನಿ. ಇನ್ನೇನು ಗುಡ್ಡದ ಹತ್ರ ಬಂದ್ಬಿಟ್ಟಿದ್ವಿ, ಬಟ್ ಮೇಲೆ ಹತ್ತಕ್ಕೆ ನಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಆದ್ರೆ ಬೈಕ್ ಹೋಗಕ್ಕೆ ಸೂಪರ್ ಆಗಿರೋ ದಾರಿ ಇತ್ತು. ಇನ್ನು ಫೈನಲ್ ಆಗಿ ಅಲ್ಲಿಗೆ ರೀಚ್ ಆದ್ಮೇಲೆ ನಮ್ಮ ಫ್ರೆಂಡ್ ಬಾಯಿಂದ ಏನ್ ಬಂತು ಮಾತು ಕೇಳಿ ಒಂದ್ಸಲ. ದಿಸ್ ಇಸ್ ಧನುಷ್ಕೋಟಿ, ದಿಸ್ ಇಸ್ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಹೌದು ಗುರು, ನಮ್ಮೂರಲ್ಲಿರೋರಿಗೆಲ್ಲ ಇದೊಂಥರ ಧನುಷ್ಕೋಟಿನೇ. ಇನ್ನು ನನ್ನ ನಂಬರಿನ ಸೈಡ್ ಹಾಕ್ಬಿಟ್ಟು ಒಂದು ಒಳ್ಳೆ ವ್ಯೂ ಪಾಯಿಂಟ್ ನ ಹುಡುಕೋಕೆ ಗುಡ್ಡ ಹತ್ತಕ್ಕೆ ಅಷ್ಟು ಮುಂದಾದ್ವಿ. ಫೈನಲಿ ನಾನು ಹೇಳೋದು ಒಂದೇ, ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ನೆಮ್ಮದಿಗಾಗಿ ಬೆಟ್ಟ ಗುಡ್ಡಗಳನ್ನ ಹತ್ತಿ. ಹಂಗಂತಂದೇಳಿ ನಾನು ಈ ತರ ಶರ್ಟ್ ಬಿಚ್ಚಾಕಿ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕೂಡ ಅದೇ ತರ ನಿಂತ್ಕೊಂಡ್ರೆ ಅನ್ಕೊಳ್ಳಿ. ಆಮೇಲೆ ಸುತ್ತಮುತ್ತ ಇರೋ ಹೆಣ್ಕಾಲ್ಡಿಗಳು ಬಂದು ನಿಮ್ಮನ್ನ ಹತ್ ಬಿಡ್ತವೆ. ಬಟ್ ಫೈನಲಿ ಇಲ್ಲಿ ಪಕ್ಕದಲ್ಲಿ ಒಂದೆರಡು ಲೈನ್ ಬರೀಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಲೈನ್ಗಳೇನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದು ಶೇರ್ ಮಾಡೋದು ಹಾಗೂ ಫಾಲೋ ಮಾಡೋದು, ಒಂದು ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ.